ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರ್ನಾಡುಗುವ ಬೆಳಕೆ. ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಜೀವನದಲ್ಲಿ ಯಾವುದನ್ನು ಕಾಣಬೇಕು. ಜೀವನದಲ್ಲಿ ಯಾವುದನ್ನು ಕಾಣಬೇಕು ಅನ್ನೋ ಚಾಪ್ಟರ್ ಇಂದ ನೋಡೋಣ. ಥೈಲ್ಯಾಂಡಿನ ಬ್ಯಾಂಕಾಕ್‌ನಲ್ಲಿ ನನಗೆ ಪರಿಚಿತರಾದ ಶಿಕ್ಷಕರೊಬ್ಬರಿದ್ದಾರೆ. ಅಂದ್ರೆ ಗುರುರಾಜ್ ಕರ್ಜಗಿ ಸರ್ ಇದ್ರಲ್ವಾ, ಅವರ ಲೈಫಲ್ಲಿ ಆದಂತ ಒಂದು ಇನ್ಸಿಡೆಂಟ್‌ನ ಅವರು ಒಂದು ಚಾಪ್ಟರ್ ಆಗಿ ಬರ್ದಿದ್ದಾರೆ. ಸೊ ಅವರು ಹೇಳ್ತಾ ಇದ್ದಾರೆ ಇದನ್ನ. ಅವ್ರು ಹೇಳಿದ ತರನೇ ಚಾಪ್ಟರ್ ಬರ್ದಿದ್ದಾರೆ. ಬನ್ನಿ ನೋಡೋಣ ಏನಿದೆ ಅಂತ. ಅದೇ ಥೈಲ್ಯಾಂಡಿನ ಬ್ಯಾಂಕಾಕ್‌ನಲ್ಲಿ ನನಗೆ ಪರಿಚಿತರಾದ ಒಬ್ಬ ಶಿಕ್ಷಕಿಯೊಬ್ಬರಿದ್ರು ಇದ್ದಾರೆ. ಆಕೆ ಸುಮಾರು 30 ವರ್ಷಗಳ ಕಾಲ ಟೀಚಿಂಗ್ ಫೀಲ್ಡ್ ಅಲ್ಲಿ ಅಂದ್ರೆ ಪಾಠ ಮಾಡಿದ್ದಾರೆ ಮಕ್ಕಳಿಗೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರಂತೆ. ವಿದ್ಯಾರ್ಥಿಗಳಿಗೆ ಆ ಟೀಚರ್ ಅಂದ್ರೆ ಅಚ್ಚುಮೆಚ್ಚು. ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರಂತೆ. ಆಗ ಕಳೆದ ವರ್ಷ ನಾನು ಅಲ್ಲಿಗೆ ಹೋಗಿದ್ದೆ. ಹೋದಾಗ ಅವರು ಶಾಲೆಗೆ ಬಂದಿರ್ಲಿಲ್ಲ. ಆ ಟೀಚರ್ ವರ್ಕ್ ಮಾಡ್ತಿದ್ದಲ್ವಾ ಟೀಚರ್ ಆಗಿ, ಆ ಸ್ಕೂಲಿಗೆ ಖಾಸಗಿ ಸರ್ ಹೋದಾಗ ಅಲ್ಲಿ ನೋಡ್ತಾರೆ ಆ ಟೀಚರ್ ಇರ್ಲಿಲ್ಲ. ಆಗ ಅವ್ರನ್ನ ಅಲ್ಲಿ ಕೇಳ್ತಾರೆ, ಯಾಕೆ ಮ್ಯಾಮ್ ಕ್ಲಾಸಿಗೆ ಸ್ಕೂಲಿಗೆ ಬಂದಿಲ್ಲ ಅಂತ. ಅವಾಗ ಅಲ್ಲಿ ಹೇಳ್ತಾರೆ, ಇಲ್ಲ ಸರ್ ಕಳೆದ ವಾರ ಅವ್ರ ಹಸ್ಬೆಂಡು ಇದು ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತದಿಂದ ಅವ್ರ ಹಸ್ಬೆಂಡು ತೀರೋಗಿದ್ದಾರೆ. ಅದಕ್ಕೋಸ್ಕರ ಅವರು ಸ್ಕೂಲಿಗೆ ಬಂದಿಲ್ಲ ಅಂತ ಹೇಳಿ ಆ ಸ್ಕೂಲಲ್ಲಿ ಹೇಳ್ತಾರೆ. ಆಗ ಅವರ ಅಂದ್ರೆ ಸಂತಾಪ ಸೂಚಿಸಲು ಅಂದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೇಳಿ ಖಾಸಗಿ ಸರ್ ಆ ಶಿಕ್ಷಕಿ ಇರ್ತಾರಲ್ವಾ ಟೀಚರ್ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ನೋಡ್ದ ಅಂದ್ರೆ ಹೋಗ್ತಾರೆ ಅವ್ರ ಮನೆ ಹತ್ರ. ಮನೆ ಹತ್ರ ಹೋದಾಗ ತುಂಬಾ ಜನ ಮಕ್ಳು ಅಂದ್ರೆ ತುಂಬಾ ಜನ ಮನೆ ಒಳಗೆ ಸೇರಿದ್ರು. ಆಗ ಅವ್ರು ಕೇಳ್ತಾರೆ, ಯಾಕೆ ಇಷ್ಟೊಂದ್ ಜನ ಸೇರಿದಾರಲ್ಲ, ಅವ್ರ ಹಸ್ಬೆಂಡ್ ತೀರಿದ್ದು ಲಾಸ್ಟ್ ವಾರ ತೀರೋಗಿದ್ದಲ್ವಾ ಅವ್ರ ಹಸ್ಬೆಂಡ್, ಆದ್ರೆ ಈಗ್ಲೂ ಇವ್ರ ಮನೆ ತುಂಬಾ ಜನ ಇದಾರಲ್ಲ ಅಂತ ಖಾಸಗಿ ಸರ್ ಅನ್ಸುತ್ತೆ. ಆಗ ಅವರಲ್ಲಿ ಇರೋರ್ನ ಕೇಳ್ತಾರೆ, ಯಾಕೆ ಇಷ್ಟೊಂದ್ ಜನ ಸೇರಿದ್ದಾರೆ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ಇವರೆಲ್ಲರೂ ಆ ಟೀಚರ್ ಇದಾರಲ್ವಾ ಅವರ ಹಳೆಯ ವಿದ್ಯಾರ್ಥಿಗಳು. ಅವರೆಲ್ಲ ಪ್ರತಿದಿನ ಹೀಗೆ ಅವ್ರ ಹಸ್ಬೆಂಡ್ ತೀರ್ ಹೋದಾಗಿಂದನು ಪ್ರತಿದಿನ ಹೀಗೆ ನೂರಾರು ಸಾವಿರಾರು ಮಕ್ಳು ಅವ್ರ ಹತ್ರ ಇಷ್ಟು ವರ್ಷ 30 ವರ್ಷದಲ್ಲಿ ಕಲ್ತಿರ್ತಕ್ಕಂತ ಮಕ್ಳು ಅವ್ರಿಗೆ ಸಾಂತ್ವನ ಹೇಳಕ್ಕೆ, ಅವ್ರಿಗೆ ಸಮಾಧಾನ ಹೇಳಕ್ಕೋಸ್ಕರ ಪ್ರತಿದಿನ ಹಿಂಗೆ ನೂರಾರು ಸಾವಿರಾರು ಮಕ್ಳು ಬಂದು ಅವರಿಗೆ ಸಮಾಧಾನ ಹೇಳ್ತಾರೆ. ಹಾಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಆಗ ಇವರು ಹೌದಾ ಅಂತ ಹೇಳಿ ಅವರು ಸಹ ಅಲ್ಲೇ ಮಕ್ಕಳ ಜೊತೆ ಕೂರ್ತಾರೆ. ಕರ್ಜಗಿ ಸರ್ ಕೂರ್ತಾರೆ. ಅವಾಗ ಅವ್ರಿಗೆ ಅನ್ಸುತ್ತೆ, ಶಿಷ್ಯರಿಗೆ ಈ ಗುರುವಿನ ಮೇಲೆ ಪ್ರೇಮವನ್ನು ಕಂಡೆ ನಾನು. ಈ ವಿದ್ಯಾರ್ಥಿಗಳಲ್ಲಿ ಬಹುಪಾಲು ಎಲ್ಲ ವಿದ್ಯಾರ್ಥಿಗಳು ಹಳೇ ವಿದ್ಯಾರ್ಥಿಗಳು. ಇವಾಗ ಆಲ್ರೆಡಿ ಅವ್ರಿಗೆಲ್ಲ ಏಜ್ ಆಗ್ತಾ ಬಂದಿದೆ ಅವರಿಗೆ. ಅಂದ್ರೆ ಎಲ್ಲ ಓದಿ ಅವರು ಆಲ್ರೆಡಿ ಅವ್ರವ್ರ ಜಾಬ್ ಅಲ್ಲಿ ಅವ್ರವ್ರ ಸಾಧನೆ ಮಾಡಿರೋರು. ಅಷ್ಟು ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ಬಂದಿರ್ತಾರೆ ನೋಡಕ್ಕೆ. ಆಗ ಈ ಶಿಷ್ಯರ ಪ್ರೇಮದ ಗುಟ್ಟನ್ನು ತಿಳಿಯಲು ನಾನು ಒಬ್ಬ ಶಿಷ್ಯೆಯನ್ನು ಪ್ರಶ್ನೆ ಕೇಳ್ದೆ. ಅಲ್ಲಿರೋ ಮಕ್ಕಳಲ್ಲೆಲ್ಲ ಒಬ್ಬ ಒಬ್ಬ ಹುಡುಗಿನ ಕರೆದು ಅವ್ರು ಸಹ ಶಿಕ್ಷಕಿನೇ. ಅವ್ರನ್ನ ಕೇಳ್ತಾರೆ ಏನಂತ, ನಿಮಗೆ ನಿಮ್ಮ ಗುರುವಿನ ಬಗ್ಗೆ ಗೌರವ ಇರೋದು ನನಗೆ ಕಾಣಿಸ್ತಾ ಇದೆ ಇಲ್ಲಿ. ಆದ್ರೆ ನಿಮಗೆ ಎಷ್ಟೊಂದ್ ಜನ ಪಾಠ ಮಾಡಿದಾರಲ್ವಾ, ನೀವು ಸಣ್ಣವರಿದ್ದಾಗ ನೀವು ಸ್ಕೂಲು ಟೀಚರ್ಸ್ ಕಾಲೇಜಿಗೆಲ್ಲ ಹೋದಾಗ ಎಷ್ಟೊಂದ್ ಜನ ಟೀಚರ್ಸ್ ಪಾಠ ಮಾಡಿದ್ದಾರೆ. ಆದ್ರೆ ನಿಮಗೆ ಎಷ್ಟೊಂದು ಜನ ಪಾಠ ಮಾಡಿದ್ದಾರೆ. ಎಲ್ಲರ ಬಗ್ಗೆಯೂ ಆದರವಿದ್ದರೂ ಇದೇ ಪ್ರಮಾಣದ ಅಭಿಮಾನ ಇರಲಾರದು. ಇವ್ರ ಮೇಲೆ ಏನ್ ನಿಮಗೆ ಅಭಿಮಾನ ಇದೆ ಅಲ್ಲ, ಇದೇ ಅಭಿಮಾನ ಎಲ್ಲ ಟೀಚರ್ಸ್ ಮೇಲೂ ಖಂಡಿತ ಇರಲ್ಲ. ಇವರಲ್ಲಿ ಅಂತ ವಿಶೇಷತೆ ಏನು ಕಂಡ್ರಿ ನೀವು ಅಂತ ಹೇಳಿ ಖಾಸಗಿ ಸರ್ ಅಲ್ಲೊಬ್ಬ ಇದ್ದ ಮಹಿಳೆಯನ್ನು ಕೇಳ್ತಾರೆ. ಆಗ ಆ ಮಹಿಳೆ ನುಡಿತಾರೆ, ಅವರು ಈ ಶಿಕ್ಷಕಿಗೆ 20 ವರ್ಷಗಳ ಹಿಂದೆ ವಿದ್ಯಾರ್ಥಿನಿಯಾಗಿದ್ರಂತೆ. ಖಾಸಗಿ ಸರ್ ಯಾವ ಮಹಿಳೆ ಹತ್ರ ಕೇಳಿದ್ರಲ್ವಾ, ಆ ಮಹಿಳೆ 20 ವರ್ಷದ ಹಿಂದೆ ಆ ಟೀಚರ್ಗೆ ಸ್ಟೂಡೆಂಟ್ ಆಗಿದ್ರಂತೆ. ನಮ್ಮ ಶಿಕ್ಷಕಿ ನಮಗೆ ಪಾಠವನ್ನು ಮಾತ್ರ ಕಲಿಸಲಿಲ್ಲ ಸರ್, ಜೀವನವನ್ನು ನಡೆಸುವ ನೋಡುವ ಬಗೆಯನ್ನು ತಿಳಿಸಿದರು. ಅದು ಹೇಗೆ ಅಂತ ಹೇಳಿ ನಾನ್ ಕೇಳ್ದೆ. ಆಗ ಅವ್ರು ಹೇಳಿದ್ರು, ಒಂದು ದಿನ ನಮ್ಮ ಶಿಕ್ಷಕಿ ನಮಗೆ ಹೇಳಿದ್ರು, ಮಕ್ಕಳೇ ಇಂದು ನಿಮಗೆ ನಾನು ಪರೀಕ್ಷೆಗೆ ಬೇಕಾದ ವಿಷಯದ ಬಗ್ಗೆ ಮಾತನಾಡಲ್ಲ. ಬಹುಶಃ ಇದು ನಿಮ್ಮ ಜೀವನಕ್ಕೆ ಪ್ರಯೋಜನವಾದೀತು. ನಾನು ಇವತ್ತು ಏನ್ ಹೇಳ್ತೀನಲ್ಲ ಅದು ಪಾಠದಲ್ಲಿರೋದಲ್ಲ, ಇದು ಮುಂದೆ ನಿಮ್ ಭವಿಷ್ಯದಲ್ಲಿ ನಿಮಗೆ ಇದು ಉಪಯೋಗ ಆಗ್ಬೋದು, ಅದನ್ನ ಹೇಳ್ತೀನಿ ಇವತ್ತು ಅಂತ ಮ್ಯಾಮ್ ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲ ಈ ಪ್ರಪಂಚಕ್ಕೆ ಬಂದದ್ದು ಒಂದು ಆಕಸ್ಮಿಕ ಎಂದು ಭಾವಿಸ್ಬೇಡಿ, ಏನೋ ಹುಟ್ಬಿಟ್ಟಿವಲ್ಲ ಅಂತ ಅನ್ಕೋಬೇಡಿ. ನಾವು ಬಂದಿರೋದು ಈ ಪ್ರಪಂಚದಲ್ಲಿರುವ ಪ್ರತಿಯೊಂದರ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳಲು, ಹಂಚಿಕೊಳ್ಳಲು ಮತ್ತು ಪ್ರತಿಯೊಂದರ ಅಸ್ತಿತ್ವವನ್ನು ಮೆಚ್ಚಿಕೊಳ್ಳಲು. ಮಕ್ಕಳೇ, ಒಂದು ಮಾತನ್ನ ನೆನಪಿಡಿ, ನಿಮ್ಮ ಈ ಅನುಭವ ಯಾವಾಗಲೂ ಇರುವಂತಹುದಲ್ಲ, ಯಾವ ಕ್ಷಣದಲ್ಲೋ ಮುಗಿಯುವಂಥದ್ದು. ನಮ್ ಲೈಫ್ ಯಾವ ಕ್ಷಣ ಬೇಕಿದ್ರೂ ಮುಗ್ದು ಹೋಗ್ಬೋದಲ್ವಾ. ಆದ್ದರಿಂದ ಭಗವಂತ ಸೃಷ್ಟಿಸಿದ ಪ್ರತಿಯೊಂದನ್ನು ಪ್ರೀತಿಯಿಂದ ಗಮನಿಸಿ. ನಮ್ಮ ಶಿಕ್ಷಕಿಯ ಕಣ್ಣಂಚಿನಲ್ಲಿ ನೀರು ಕಾಣ್ತಾ ಇತ್ತು. ಈ ತರ ಮಕ್ಳಿಗೆ ಅವ್ರು ಹೇಳ್ತಾ ಇದ್ರಲ್ವಾ, ನಾವು ಸುಮ್ನೆ ಈ ಭೂಮಿಗೆ ಬಂದಿಲ್ಲ, ಏನೋ ಒಂದ್ ಕಾರಣಕ್ಕೆ ಬಂದಿದೀವಿ. ನಾವಿಲ್ಲಿ ಬಂದಿರೋದು ಪ್ರೀತಿಸೋದಕ್ಕೆ, ಪ್ರೀತಿಯನ್ನ ಹಂಚೋದಕ್ಕೆ. ಭಗವಂತ ಕೊಟ್ಟಿರೋ ಪ್ರತಿಯೊಂದನ್ನು ನಾವು ಗಮನಿಸ್ಬೇಕು, ಪ್ರೀತಿಸ್ಬೇಕು, ಪ್ರೀತಿಯನ್ನ ಹಂಚ್ಬೇಕು ಅಂತ ಹೇಳಿ ಹೇಳುವಾಗ ಮ್ಯಾಮ್ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಆಕೆ ಹೇಳಿದ್ರು,
ದಯವಿಟ್ಟು ನೀವು ನನಗೊಂದು ಮಾತು ಕೊಡಿ. ಮನೆಯಿಂದ ಶಾಲೆಗೆ ಬರುವಾಗ, ಶಾಲೆಯಿಂದ ಮನೆಗೆ ಹೋಗುವಾಗ ಸುಂದರದದ್ದೇನಾದರನ್ನು ಗಮನಿಸಿ. ಇಲ್ಲ ಅಂತ ಹೇಳ್ಬಾರ್ದು ನೀವು. ಯಾಕೆಂದ್ರೆ ಪ್ರಪಂಚದಲ್ಲಿ ಸುಂದರವಾದದ್ದು 1000 ಪಟ್ಟು ಹೆಚ್ಚಿದೆ. ಆದರೆ ನೋಡುವ ಕಣ್ಣನ್ನು ನಾವು ಬೆಳೆಸಿಕೊಂಡಿಲ್ಲ. ರಸ್ತೆಯಲ್ಲಿ ಬರುವಾಗ ಯಾರದೋ ಮನೆಯಲ್ಲಿ ಕಾಫಿ ಮಾಡಿದ ವಾಸನೆಯೋ ಅಥವಾ ಬೋಂಡಾ ಕರಿದ ವಾಸನೆಯೋ ಬರುತ್ತದೆ ಅಲ್ಲವೇ? ಒಂದು ಕ್ಷಣ ಅದನ್ನು ಆಸ್ವಾದಿಸಿ, ಆಹಾ ಅಂತ ಹೇಳಿ ಆ ಫ್ಲೇವರ್‌ನ ಆಸ್ವಾದಿಸಿ. ಮತ್ತೆ ಕೆರೆಯ ದಂಡೆಯ ಮೇಲೆ ಕುಳಿತಾಗ ನಿಮ್ಮ ಮೈ ತಟ್ಟುವ ತಣ್ಣನೆಯ ಗಾಳಿ, ಚಳಿಗಾಲದಲ್ಲಿ ನೆಲದ ಮೇಲೆ ಬಿದ್ದ ಒಣ ಎಲೆಯನ್ನು ತುಳಿದಾಗ ಅದು ಏನು ಕರಕರ ಅಂತ ಶಬ್ದ ಬರುತ್ತಲ್ವಾ ಅದನ್ನ, ಮತ್ತೆ ಆಕಾಶದಲ್ಲಿ ಹಾರುವ ಪಕ್ಷಿ, ಸಂಜೆ ಪಕ್ಷಿಗಳ ಕಲರವ, ತಾಯಿಯ ತೊಡೆಯಲ್ಲಿ ಮಲಗಿರುವ ಮಗುವಿನ ಮುಗ್ಧ ನಗು, ಇವೆಲ್ಲ ಭಗವಂತ ನಮಗಾಗಿ ನಮ್ಮ ಸಂತೋಷಕ್ಕಾಗಿ ಮಾಡಿದ್ದು. ಅವನ್ನು ಗಮನಿಸಿ, ಸಂತೋಷ ಪಡಿ, ಹಂಚಿಕೊಳ್ಳಿ. ಜಗತ್ತಿನಲ್ಲಿಯ ದೋಂಬಿಗಳನ್ನು, ಕೊಳಕುಗಳನ್ನು ನೋಡುವ ಈ ಗಲಾಟೆಯಲ್ಲಿ ಮೌನ ಸಂತೋಷದ ಈ ಕ್ಷಣಗಳನ್ನು ಮರೆಯಬೇಡಿ. ಯಾಕೆಂದರೆ ಈ ಕ್ಷಣಗಳು ಶಾಶ್ವತವಾದುವಲ್ಲ. ಅಂದ್ರೆ ಪ್ರಪಂಚದಲ್ಲಿ ಗೋಳಾಟ, ಆ ನರಕ ಯಾತನೆ, ಕೊಳಕು ಅಂದ್ರೆ ಬೇಕಾದಷ್ಟಿದೆ. ಬೇಡದೆ ಇದ್ದಿದ್ದು ಈ ಪ್ರಪಂಚದಲ್ಲಿ ತುಂಬಾನೇ ಇದೆ. ಅದನ್ನ ದಯವಿಟ್ಟು ನೀವು ನೋಡ್ಬೇಡಿ. ಭಗವಂತ ಕೊಟ್ಟಿರೋದು ಒಳ್ಳೇದು, ನಮ್ ಮನ್ಸಿಗೆ ಖುಷಿ ಕೊಡುವಂತದ್ದು, ನಮಗೆ ಆಹಾ ಒಂಥರ ಸುಖ ಸಂತೋಷ ಅನ್ಸೋದು ತುಂಬಾ ಇದೆ ನಾವು ಪ್ರಪಂಚದಲ್ಲಿ. ನೀವು ಎಲ್ಲೇ ಹೋಗಿ ಕೆರೆ ದಂಡೆಯಲ್ಲಿ ಕೂತ್ಕೊಳ್ಳಿ, ಆ ತಣ್ಣನೆ ಗಾಳಿ, ಆ ಚಳಿಗಾಲದಲ್ಲಿ ಒಣ ಎಲೆಗಳು ಬಿದ್ದಾಗ ಅದ್ರ ಮೇಲೆ ಕಾಲಿಟ್ಟ ತಕ್ಷಣ ಕರಕರ ಶಬ್ದ, ಪ್ರತಿಯೊಂದನ್ನು ನೀವು ಏನೋ ಸಂತೋಷ ಪಡ್ಬೇಕು, ಅನುಭವಿಸ್ಬೇಕು ಆ ಕ್ಷಣನ. ಬೇಡದನ್ನು ಯಾವ್ದನ್ನು ನೀವು ನೋಡ್ಬೇಡಿ, ಅದ್ರ ಬಗ್ಗೆ ನೀವು ಯೋಚನೆನೂ ಮಾಡ್ಬೇಡಿ. ಬೇಕಾಗಿದ್ದು ಸಂತೋಷ ಪಡೋದು, ಖುಷಿ ಪಡೋದು, ನಾವು ಬೇರೆಯವ್ರಿಗೆ ಖುಷಿ ಹಂಚೋದು ಪ್ರಪಂಚದಲ್ಲಿ ತುಂಬಾ ಇದೆ. ಸುಂದರವಾಗಿದ್ದು ಭಗವಂತ ತುಂಬಾನೇ ಸೃಷ್ಟಿ ಮಾಡಿದ್ದಾರೆ. ಅದನ್ನ ಮಾತ್ರ ನೋಡಿ, ಅದು ನಿಮ್ಮ ಜೀವನಕ್ಕೆ ತುಂಬಾ ಒಳ್ಳೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಆ ಮ್ಯಾಮ್ ಹೇಳಿರ್ತಾರೆ. ಅದನ್ನೇ ಹೇಳ್ತಾರೆ ಅವರು. ನಮ್ಮ ಮ್ಯಾಮ್ ಬರೀ ಬುಕ್ಕಲ್ಲಿರೋ ಪಾಠ ಹೇಳ್ಕೊಡ್ಲಿಲ್ಲ, ನಮಗೆ ಜೀವನದಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ. ಅಂದ್ರೆ ಒಳ್ಳೇದನ್ನ, ಪ್ರಪಂಚದಲ್ಲಿ ಒಳ್ಳೇದ್ ತುಂಬಾ ಇದೆ, ಅದನ್ನ ಮಾತ್ರ ನೋಡಿ. ಕೊಳ್ಳಕು, ಕೆಟ್ಟದ್ದು, ಬೇಡದ್ದು ಅದ್ಯಾವುದು ನಮಗ್ ಬೇಡ ಅಂತ ಹೇಳಿ ನಮ್ಮ ಮ್ಯಾಮ್ ಅದನ್ನ ಹೇಳಿದ್ರು ಅಂತ ಹೇಳಿ ಆ ಲೇಡಿ ಹೇಳ್ತಾರೆ, ಆ ಮಹಿಳೆ ಹೇಳ್ತಾರೆ. ನಮ್ಮ ಶಿಕ್ಷಕಿ ಹೀಗೆ ಒಳ್ಳೆಯದಾದನ್ನು, ಸುಂದರವಾದದ್ದನ್ನು, ಶುಭವಾದದ್ದನ್ನು ನೋಡುವ ಮತ್ತೆ ಗಮನಿಸುವ ಮತ್ತು ಉಳಿದ ಕೆಸರನ್ನು ಮರೆಯುವ ಕಲೆಯನ್ನು ಕಲಿಸಿದರು ಎಂದಳು ಆ ವಿದ್ಯಾರ್ಥಿನಿ. ಈಗ ಕರದಗಿ ಸರ್ ಹೇಳ್ತಾ ಇದ್ದಾರೆ, ಶಿಕ್ಷಣವೆಂದರೆ ಇದೇ ಅಲ್ಲವೇ? ಇಂತಹ ಶಿಕ್ಷಕರ ಸಂತತಿ 1000ವಾಗಲಿ. ಆಗ ಹೌದು, ಎಷ್ಟು ನಿಜ ನೋಡಿ. ಪಾಠ ಮಾಡ್ತಾರೆ, ಬುಕ್ಕಲ್ಲಿರೋ ಪಾಠ ಮಾಡ್ತಾರೆ, ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು, ಎಕ್ಸಾಮ್ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು, ಮುಗೀತು. ಮಕ್ಳಿಗೆ ಜೀವನದ ಮೌಲ್ಯಗಳನ್ನ ಹೇಳ್ಕೊಡ್ಬೇಕು, ಹೆಂಗಿರ್ಬೇಕು, ಹೆಂಗ್ ಬದುಕ್ಬೇಕು, ಈ ಸಮಾಜದಲ್ಲಿ ನಾವ್ ಏನ್ ತಗೋಬೇಕು, ಏನ್ ತಗೋಬಾರ್ದು, ಯಾವ ಸಿಚುವೇಶನ್ ಅನ್ನು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಸ್ಕೂಲಲ್ಲೂ ಮಕ್ಳು ಚಿಕ್ಕವರಿದ್ದಾಗಿಂದಲೇ ಈ ಪಾಠವನ್ನ ಮಕ್ಳಿಗೆ ಹೇಳ್ಕೊಟ್ರೆ, ಪಾಠದ ಜೊತೆ ಇದನ್ನು ಹೇಳ್ಕೊಟ್ರೆ ಮಕ್ಳು ಮುಂದೆ ಅವ್ರ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಲೈಫ್ ಲೀಡ್ ಮಾಡಕ್ಕೆ ಎಂತ ಬ್ಯಾಡ್ ಸಿಚುವೇಶನ್ ಬರ್ಲಿ, ಎಂತ ದೊಡ್ಡ ದೊಡ್ಡ ಸಮಸ್ಯೆ ಬಂದ್ರು ಅವ್ರಿಗೆ ಆರಾಮಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗೋ ಶಕ್ತಿ ಅವರಿಗೆ ಬರುತ್ತೆ ಅಂತ ಹೇಳಿ ಕರಜಗಿ ಸರ್ ಹೇಳಿದ್ದಾರೆ. ಎಲ್ಲಾ ಶಿಕ್ಷಕರು ಇದೇ ತರ ಪಾಠ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕರಜಗಿ ಸರ್. ಈಗ ಯಾರೇ ಟೀಚರ್ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅಂದ್ರೆ ಬರೀ ಬುಕ್ಕಲ್ಲಿರೋ ಪಾಠ ಮಾತ್ರ ಹೇಳ್ತಾ ಇದ್ದೀರಾ, ಅಥವಾ ಅದ್ರ ಜೊತೆ ಜೀವನದ ಮೌಲ್ಯಗಳನ್ನ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಹೇಗಿರ್ಬೇಕು, ನಮ್ಮ ಜೀವನದಲ್ಲಿ ಯಾವ ಸಂದರ್ಭ ಬಂದಾಗ ನಾವು ಅದನ್ನ ಹೆಂಗ್ ಫೇಸ್ ಮಾಡ್ಬೇಕು ಅಂತ ಮಕ್ಕಳಿಗೆ ಅದ್ರ ಜೊತೆ ಇದನ್ನು ಹೇಳ್ಕೊಡ್ತಾ ಇದ್ದೀರಾ. ನೋಡ್ಕೊಡಿ, ಹೇಳ್ಕೊಡೋರಿಗೆ ನಂದೊಂದು ಸೆಲೆಕ್ಟ್. ಇನ್ನು ಯಾರ್ಯಾರು ಆತರ ಹೇಳ್ಕೊಡ್ತಾ ಇಲ್ಲ, ದಯವಿಟ್ಟು ಮಕ್ಕಳಿಗೆ ಪಾಠದ ಜೊತೆ ಜೀವನದ ಮೌಲ್ಯಗಳನ್ನ, ಸಂಸ್ಕಾರನ, ಅವರ ಜವಾಬ್ದಾರಿ, ಸಮಾಜಕ್ಕೆ ಅವ್ರು ಕೊಡ್ಬೇಕಾಗಿದ್ದ ಕೊಡುಗೆಗಳೇನು, ನಾವು ಈ ಭೂಮಿಗೆ ಏನಕ್ಕೋಸ್ಕರ ಬಂದಿದೀವಿ, ಅದನ್ನೆಲ್ಲ ಸ್ವಲ್ಪ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈಗಿಂದಾನೇ ನಮ್ಮ ಮಕ್ಕಳಿಗೆ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ.